ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ 10 ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಏನು ನೋಡ್ತಾ ಇದ್ದೀರಾ ಅಂದರೆ, ನಿಮ್ಗೆ ಯಾರಾದರೂ ಕಾಲ್ ಮಾಡಿದಾಗ ನಿಮ್ಮ ಒಂದು ಮೊಬೈಲ್ನ ಒಂದು ಸ್ಕ್ರೀನಲ್ಲಿ ನಿಮ್ಮ ಒಂದು ಫೋಟೋ ಅಥವಾ ನಿಮ್ಗೆ ಇಷ್ಟ ಆಗಿರೋ ಒಂದು ಆ್ಯಕ್ಟರ್ನ ಒಂದು ಫೋಟೋವನ್ನು ಹೇಗೆ ಬರೋ ಥರ ಮಾಡೋದು ಅಂತ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಒಂದು ಮೊಬೈಲ್ಗೆ ಒಂದು ಕಾಲ್ ಬರ್ತಾ ಇದೆ. ನಾನು ಈ ಒಂದು ಮೊಬೈಲ್ನಿಂದ ಈ ಒಂದು ಮೊಬೈಲ್ಗೆ ಕಾಲ್ ಮಾಡಿದ್ದೀನಿ. ಇಲ್ಲಿ ನನಗೆ ನನ್ನ ಒಂದು ಫೋಟೋ ಬಂದು ಡಿಸ್ಪ್ಲೇ ಆಗ್ತದೆ. ಈ ತರ ನಿಮ್ಮ ಒಂದು ಫೋಟೋ ಆಗಿರ್ಬೋದು ಅಥವಾ ನಿಮ್ಗೆ ಇಷ್ಟ ಆಗಿರೋ ಆಕ್ಟರ್ ಫೋಟೋ ಆಗಿರ್ಬೋದು, ನಿಮ್ಮ ಒಂದು ಕಾಲರ್ನ ಬ್ಯಾಕ್ಗ್ರೌಂಡ್ ಅಲ್ಲಿ ಹೇಗೆ ಡಿಸ್ಪ್ಲೇ ಆಗೋದ್ರ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಒಳಗಡೆ ಹೋಗೋಣ. ಸೊ ಫ್ರೆಂಡ್ಸ್, ನೀವು ಕೂಡ ನಿಮ್ಮ ಒಂದು ಮೊಬೈಲ್ ನಲ್ಲಿ ಈ ತರ ಒಂದು ಟ್ರಿಕ್ ಅನ್ನು ಮಾಡಬೇಕು ಅಂದ್ರೆ ಇದಕ್ಕೋಸ್ಕರ ಒಂದು ಚಿಕ್ಕ ಅಪ್ಲಿಕೇಶನ್ ಅನ್ನು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಆ ಒಂದು ಅಪ್ಲಿಕೇಶನ್ ಲಿಂಕ್ ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿ ಓಪನ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅಥವಾ ಫ್ರೆಂಡ್ಸ್, ನಿಮ್ಮ ಒಂದು ಮೊಬೈಲ್ ನಲ್ಲಿರೋ ಒಂದು ಪ್ಲೇ ಸ್ಟೋರ್ ಅನ್ನು ಓಪನ್ ಮಾಡಿ ಅಲ್ಲಿ ನೀವು ಫೋಟೋ ಕಾಲರ್ ಸ್ಕ್ರೀನ್ ಅಂತ ಸರ್ಚ್ ಮಾಡಿ ಈ ಒಂದು ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಾದ್ಮೇಲೆ ಏನಿಲ್ಲ ಫ್ರೆಂಡ್ಸ್, ಜಸ್ಟ್ ಓಪನ್ ಮೇಲೆ ಕ್ಲಿಕ್ ಮಾಡಿ. ಓಪನ್ ಮಾಡಿದ್ರೆ ಈ ಒಂದು ಆಪ್ ನ ಇಂಟರ್ಫೇಸ್ ಈ ರೀತಿ ಇರುತ್ತೆ. ಇಲ್ಲಿ ಜಸ್ಟ್ ನೀವು ಈ ಒಂದು ಎಲ್ಲ ಒಂದು ಪ್ರೊಸೀಜರ್ ಅನ್ನ ಸ್ಕ್ರಾಲ್ ಮಾಡ್ತಾ ಬನ್ನಿ. ಪರ್ಮಿಷನ್ಸ್ ಅನ್ನ ಕೇಳ್ತಾರೆ, ಎಲ್ಲ ಒಂದು ಪರ್ಮಿಷನ್ಸ್ ಅನ್ನ ಕೊಟ್ಬಿಡಿ. ಈಗ ನೀವು ನೋಡ್ಬೋದು ಫ್ರೆಂಡ್ಸ್, ನಾವೆಲ್ಲ ಒಂದು ಪರ್ಮಿಷನ್ ಅನ್ನು ಕೊಟ್ಟಿದ್ದೀವಿ. ಈಗ ಈ ಒಂದು ಆಪ್ ನ ಇಂಟರ್ಫೇಸ್ ಈ ರೀತಿ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್, ಒಂದು ಬ್ಲೂ ಆಪ್ಷನ್ ಸ್ಟಾರ್ಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಬಂದು ಆದಷ್ಟು ಗದೆ ಡಿಫಾಲ್ಟ್ ಆಗಿ ಆನ್ ಆಗಿರುತ್ತೆ, ಅದು ಹಾಗೆ ಇರಲಿ. ಈಗ ಕೆಳಗಡೆ ನೀವು ನೋಡ್ಬೋದು ಫ್ರೆಂಡ್ಸ್, ಚೇಂಜ್ ಬ್ಯಾಕ್ ಗ್ರೌಂಡ್ ಅದಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಡಿಫಾಲ್ಟ್ ಅದಿದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆ ಒಂದು ಆಪ್ ನಲ್ಲಿರೋ ಎಲ್ಲಾ ರೀತಿಯ ಒಂದು ಇಮೇಜಸ್ ಡಿಸ್ಪ್ಲೇ ಆಗುತ್ತೆ. ನಿಮ್ಗೆ ಯಾವ ಒಂದು ಇಮೇಜು ನಿಮ್ಮ ಒಂದು ಕಾಲರ್ ಟ್ಯೂನ್ ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರಬೇಕು ಅನ್ಸುತ್ತೋ ಆ ಒಂದು ಇಮೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ಫ್ರೆಂಡ್ಸ್, ನಿಮ್ಮ ಒಂದು ಪರ್ಸನಲ್ ಇಮೇಜ್ ಅನ್ನು ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ಕೆಳಗಡೆ ಬಂದ್ರೆ ಚೂಸ್ ಫ್ರಮ್ ಗ್ಯಾಲರಿ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಲ್ಲಿರೋ ಎಲ್ಲ ಒಂದು ಫೋಟೋಸ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಫೋಟೋ ಅನ್ನ ಚೂಸ್ ಮಾಡ್ಕೊಳ್ಳಿ. ಹಾಗೆ ಮೇಲ್ಗಡೆ ಇರೋ ಡನ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ನೋಡಬಹುದು ಫ್ರೆಂಡ್ಸ್, ಈ ಒಂದು ಫೋಟೋ ಬಂದು ಈ ಒಂದು ಇಮೇಜಸ್ ನ ಜೊತೆ ಆಡ್ ಆಗಿರುತ್ತೆ. ಈಗ ಆ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ನೋಡಬಹುದು ಫ್ರೆಂಡ್ಸ್, ಇದು ಒಂದು ಡಿಸ್ಪ್ಲೇ ಆಗಿ ತೋರಿಸ್ತಾ ಇದೆ. ಸೊ ಈಗ ಬ್ಯಾಕ್ ಬಂದ್ಬಿಡಿ. ಈ ಒಂದು ಫೋಟೋ ಬಂದು ಸೆಲೆಕ್ಟ್ ಆಗಿರುತ್ತೆ. ಈಗ ಫ್ರೆಂಡ್ಸ್, ನಾವು ಇವಾಗ ಈ ಒಂದು ಆಪ್ ಅನ್ನ ಕ್ಲೋಸ್ ಮಾಡ್ಬಿಡೋಣ. ಈಗ ಈ ಒಂದು ಮೊಬೈಲ್ ಇಂದ ಈ ಒಂದು ಮೊಬೈಲ್ಗೆ ಕಾಲ್ ಅನ್ನ ಮಾಡೋಣ. ಈಗ ನೀವು ನೋಡ್ಬೋದು ಫ್ರೆಂಡ್ಸ್, ಆ ಒಂದು ಮೊಬೈಲ್ ಇಂದ ಈ ಒಂದು ಮೊಬೈಲ್ಗೆ ಕಾಲ್ ಬರ್ತಾ ಇದೆ. ನಾವಿಕ್ಕಿರೋ ಒಂದು ಫೋಟೋ ಬ್ಯಾಕ್ ಗ್ರೌಂಡ್ ನಮ್ಮ ಒಂದು ಕಾಲರ್ ಟ್ಯೂನ್ ನ ಬ್ಯಾಕ್ ಗ್ರೌಂಡ್ ಆಗಿ ಬರ್ತಾ ಇದೆ. ಸೊ ಫ್ರೆಂಡ್ಸ್, ಈ ರೀತಿ ನಿಮ್ಮ ಒಂದು ಮೊಬೈಲ್ ನಲ್ಲಿ ನಿಮ್ಗೆ ಇಷ್ಟ ಆಗಿರೋ ಒಬ್ರು ಫೋಟೋ ಆಗಿರ್ಬೋದು ಅಥವಾ ಒಂದು ಆಕ್ಟರ್ ನ ಫೋಟೋ ಆಗಿರ್ಬೋದು, ನಿಮ್ಮ ಫೋಟೋ ಆಗಿರ್ಬೋದು ಅಥವಾ ನಿಮ್ಮ ಒಂದು ಫ್ಯಾಮಿಲಿ ಫೋಟೋ ಆಗಿರ್ಬೋದು, ನಿಮ್ಗೆ ಇಷ್ಟ ಬಂದಾಗೆ ನಿಮ್ಮ ಒಂದು ಕಾಲರ್ ಟ್ಯೂನ್ ನ ಬ್ಯಾಕ್ ಗ್ರೌಂಡ್ ಅಲ್ಲೇ ಇಟ್ಕೊಬಹುದು. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ಒಂದು ಸೂಪರ್ ಆಗಿರೋ ಒಂದು ಟ್ರಿಕ್ ಅನ್ನ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಇದೇ ರೀತಿ ಹೊಸದಾಗಿ ನಾವು ನಮ್ಮ ಚಾನಲ್ ಅಲ್ಲಿ ಟ್ರಿಕ್ಸ್ ಅನ್ನ ತಿಳಿಸ್ಕೊಡ್ತಾನೆ ಇರ್ತೀವಿ. ಮಿಸ್ ಮಾಡಿದಿರಾ ಫಾಲೋ ಮಾಡಿ. ಸೊ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್. ಮತ್ತೆ ಒಂದು ಸೂಪರ್ ವಿಡಿಯೋ ಅಲ್ಲಿ ಸಿಗೋಣ. ಇದುವರೆಗೂ ಟಾಪ್ 10 ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ.